ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ಕೆ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಬೆಂಗಳೂರು ಉಸ್ತುವಾರಿ ಯಾರ ಪಾಲಾಗತ್ತೆ? ಬೆಂಗಳೂರು ಉಸ್ತುವಾರಿ ತುಂಬಾ ಮಹತ್ವವನ್ನು ಪಡೆದುಕೊಂಡಿರುವಂತಹ ಖಾತೆ ಸದ್ಯ ಬೆಂಗಳೂರು ನಗರಾಭಿವೃದ್ಧಿ ಖಾತೆ. ಆ ಖಾತೆಯನ್ನು ಯಾರು ಪಡಿತಾರೋ ಅವರು ಬೆಂಗಳೂರು ಉಸ್ತುವಾರಿ ಆಗ್ತಾರೆ. ಆ ಉಸ್ತುವಾರಿ ಯಾರಾಗ್ತಾರೆ, ಅದು ಆ ಖಾತೆ ಯಾರ ಪಾಲಾಗತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಬೆಂಗಳೂರು ಉಸ್ತುವಾರಿ ಹಂಚಿಕೆಯೇ ಇದೀಗ ಕಗ್ಗಂಟಾಗಿ ಪರಿಣಮಿಸಿದೆ. ಯಾಕೆಂದ್ರೆ ಅತ್ಯಂತ ಹಿರಿಯ ನಾಯಕರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಹಾಗೆ ಮತ್ತೊಬ್ಬ ಹಿರಿಯ ನಾಯಕ ಕೃಷ್ಣ ಬೈರೇಗೌಡ ಅವರ ನಡುವೆ ಈ ಖಾತೆಗಾಗಿ ಇದೀಗ ಫೈಟ್ ಶುರುವಾಗಿರುವಂಥದ್ದು. ಇಬ್ಬರಲ್ಲಿ ಒಬ್ಬರಿಗೆ ಕೊಡಬೇಕು ಈ ಖಾತೆಯನ್ನ ಅಂತೇಳಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಈ ಹಿಂದೆ ಡಿಕೆ ಶಿವಕುಮಾರ್ ಅವರೇ ಬೆಂಗಳೂರು ಉಸ್ತುವಾರಿಯ ಹೊಣೆಯನ್ನ ನಿಭಾಯಿಸಿದ್ರು. ಇದೀಗ ಇಬ್ಬರು ನಾಯಕರ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದ್ದು, ಯಾರಿಗೆ ಈ ಖಾತೆಯನ್ನು ವಹಿಸಬೇಕು ಅನ್ನೋದು ಸದ್ಯ ಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಟೆನ್ಷನ್ ಅನ್ನ ತಂದಿರುವಂಥದ್ದು. ಬ್ರ್ಯಾಂಡ್ ಬೆಂಗಳೂರು ಜವಾಬ್ದಾರಿ ಯಾರ ಹೆಗಲಿಗೆ ಹಾಕಬೇಕು, ಯಾರ ಮಡಿಲಿಗೆ ಈ ಖಾತೆಯನ್ನ ಹಾಕಬೇಕು, ಯಾರಿಗೆ ಈ ಹೊಣೆಯನ್ನ ಕೊಡಬೇಕು ಅನ್ನೋದು ಸದ್ಯ ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರ ಹೊಸ ಟೆನ್ಷನ್. ಇದು ತುಂಬಾನೇ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುವಂತಹ ಖಾತೆ. ಸದ್ಯಕ್ಕೆ ರಾಜ್ಯ ರಾಜಧಾನಿ ಬೆಂಗಳೂರು, ಸಿಲಿಕಾನ್ ಸಿಟಿ, ಸಿಲಿಕಾನ್ ಹಬ್, ಜೊತೆಗೆ ಈಗ ಸ್ಟಾರ್ಟ್ಅಪ್ಗಳ ತವರೂರಾಗಿದೆ ಬೆಂಗಳೂರು. ಇದನ್ನ ಅತ್ಯುತ್ತಮವಾಗಿ ಅಭಿವೃದ್ಧಿಪಡಿಸಬೇಕಾದಂತಹ ಮಹತ್ತರವಾದಂತಹ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಈ ಹಿನ್ನೆಲೆಯಲ್ಲಿ ಈ ಖಾತೆಯನ್ನ ಯಾರಿಗೆ ವಹಿಸಬೇಕು? ಹಿರಿಯರು ಅನುಭವಿ ಆಗಿರುವಂತಹ ರಾಮಲಿಂಗಾರೆಡ್ಡಿ ಅವರಿಗೆ ವಹಿಸಬೇಕಾ, ಅಥವಾ ಮತ್ತೊಬ್ಬ ಅನುಭವಿ ನಾಯಕ, ಮುಂಚೂಣಿ ನಾಯಕ ಕೃಷ್ಣ ಬೈರೇಗೌಡ ಅವರಿಗೆ ಈ ಖಾತೆಯ ಹೊಣೆಯನ್ನ ವಹಿಸಬೇಕಾ? ಇದು ಸದ್ಯ ಡಿಕೆ ಶಿವಕುಮಾರ್ ಅವರಿಗೆ ಇರುವಂತಹ ಟೆನ್ಷನ್. ಯಾಕೆಂದರೆ 2023ರಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಏನು ಸರ್ಕಾರ ಅಸ್ತಿತ್ವಕ್ಕೆ ಬಂತು, ಆ ಸರ್ಕಾರದಲ್ಲಿ ಬೆಂಗಳೂರು ಸಚಿವ ಸ್ಥಾನವನ್ನು, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯನ್ನು ಖುದ್ದು ಡಿಕೆ ಶಿವಕುಮಾರ್ ಅವರೇ DCM ಸ್ಥಾನದ ಜೊತೆಯಲ್ಲಿ ಅದನ್ನು ಕೂಡ ಅವರೇ ನಿರ್ವಹಿಸ್ತಾ ಇದ್ರು, ಅದರ ಹೊಣೆಯನ್ನು ಅವರೇ ಹೊತ್ತುಕೊಂಡಿದ್ರು. ಆದ್ರೀಗ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಈ ಖಾತೆಯನ್ನು ಬೇರೆಯವರಿಗೆ ಹಂಚಿಕೆ ಮಾಡುವ ಬಗ್ಗೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಆ ಖಾತೆಯನ್ನು ಯಾರಿಗೆ ಕೊಡಬೇಕು ಅನ್ನೋದು ಸದ್ಯದ ಪ್ರಶ್ನೆ. ರೇಸ್ನಲ್ಲಿ ಕೃಷ್ಣ ಬೈರೇಗೌಡರಿದ್ದಾರೆ, ಹಾಗೆ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಇಬ್ಬರು ಪ್ರಬಲ ನಾಯಕರು, ಇಬ್ಬರು ಹಿರಿಯ ನಾಯಕರು, ಇಬ್ಬರು ಬೆಂಗಳೂರು ಭಾಗದವರೇ, ಇಬ್ಬರಿಗೂ ಬೆಂಗಳೂರಿನ ಮೇಲೆ ಹಿಡಿತಾ ಇದೆ. ಎಲ್ಲ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಈ ಖಾತೆಯನ್ನು ಹಂಚಿಕೆ ಮಾಡಬೇಕಾಗಿರುವಂತಹ ಜವಾಬ್ದಾರಿ ಡಿಕೆ ಶಿವಕುಮಾರ್ ಅವರ ಹೆಗಲ ಮೇಲಿದೆ ಸದ್ಯಕ್ಕೆ. ಹೀಗಾಗಿ ಇನ್ನು ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕಗ್ಗಂಟಾಗಿರುವಂತಹ ಬೆಂಗಳೂರು ಉಸ್ತುವಾರಿ ಹಂಚಿಕೆ ಏನಿದೆ ಅದು ಯಾಕೆ ಅಂತ ನೋಡ್ತಾ ಹೋಗೋದಾದರೆ, ಬೆಂಗಳೂರು ಉಸ್ತುವಾರಿ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಬೇಕಾ ಅಥವಾ ಕೃಷ್ಣ ಬೈರೇಗೌಡರಿಗೆ ಕೊಡಬೇಕಾ ಅನ್ನೋ ಬಗ್ಗೆ ಸದ್ಯ ಚರ್ಚೆ ನಡೀತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಜವಾಬ್ದಾರಿಯನ್ನ ಯಾರ ಹೆಗಲಿಗೆ ಹಾಕಬೇಕು ಅನ್ನೋದು ಸಿಎಂಗಿರುವಂತಹ ಟೆನ್ಷನ್. ಕಳೆದ ಬಾರಿಯೇ ಉಸ್ತುವಾರಿಯ ಬೇಡಿಕೆಯನ್ನ ಸಚಿವ ರಾಮಲಿಂಗಾರೆಡ್ಡಿ ಅವರು ಇಟ್ಟಿದ್ರು. ಅಂದರೆ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಈ ಬೇಡಿಕೆಯನ್ನ, ಬೆಂಗಳೂರಿನ ಹೊಣೆಯನ್ನ ತಮಗೆ ಕೊಡಬೇಕು ಅಂತ ಹೇಳಿ ಬೇಡಿಕೆಯನ್ನ ರಾಮಲಿಂಗಾರೆಡ್ಡಿ ಅವರು ಇಟ್ಟಿದ್ರು. ಆದರೆ ಅದು ಆಗ ಸಾಧ್ಯ ಆಗಿರಲಿಲ್ಲ. ಈಗ ಮತ್ತೆ ಅವರ ಬೇಡಿಕೆ ಇರೋದು ಬೆಂಗಳೂರು ಖಾತೆ. ಆದರೆ ಅದಕ್ಕೆ ಇಬ್ಬರ ಹೆಸರು ಕೇಳಿ ಬರ್ತಾ ಇದೆ. KJ ಜಾರ್ಜ್ ಅವರು ಕೂಡ ಇದ್ದಾರೆ. ಆದರೆ ಕಂಪ್ಯಾರಿಟಿವ್ಲಿ ಮೇಲುಗೈ ಸಾಧಿಸಿರುವಂಥದ್ದು ಸದ್ಯಕ್ಕೆ ರಾಮಲಿಂಗಾರೆಡ್ಡಿ ಅವರು ಮತ್ತು ಕೃಷ್ಣ ಬೈರೇಗೌಡರು. ಹೀಗಾಗಿ ಇಬ್ಬರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇದರಲ್ಲಿ ಇಬ್ಬರು ನಾಯಕರ ಹೆಸರು ಕೇಳಿ ಬರ್ತಿದ್ದು, ಈ ಇಬ್ಬರಲ್ಲಿ ನನಗೆ ಯಾರು ಹಿತವರು ಅನ್ನೋದ್ರ ಬಗ್ಗೆ ರಾಮಲಿಂಗಾರೆಡ್ಡಿ ಅವರಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಟೆನ್ಷನ್ ಕಾಡ್ತಾ ಇರುವಂಥದ್ದು, ಚಿಂತನೆಯಲ್ಲಿರುವಂಥದ್ದು. ಅವರೀಗ ಯಾರಿಗೆ ಬೆಂಗಳೂರು ಉಸ್ತುವಾರಿಯನ್ನು ಕೊಟ್ಟರೆ ಮುಂಬರುವ ದಿನಗಳಲ್ಲಿ ಕೇವಲ ಬೆಂಗಳೂರು ಅಭಿವೃದ್ಧಿಯ ವಿಚಾರದಲ್ಲಿ ಮಾತ್ರವಲ್ಲ, ಪಕ್ಷದ ವಿಚಾರದಲ್ಲೂ, ಇತರೆ ಚುನಾವಣೆಗಳ ವಿಚಾರದಲ್ಲೂ, GBA ಚುನಾವಣೆ ವಿಚಾರದಲ್ಲೂ ಈ ಇಬ್ಬರಲ್ಲಿ ಯಾರಿಗೆ ಉಸ್ತುವಾರಿಯನ್ನು ವಹಿಸಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೆ ತಮ್ಮ ಸರ್ಕಾರಕ್ಕೆ ಹೆಚ್ಚಿನ ಲಾಭ ಆಗತ್ತೆ ಅನ್ನೋದರ ಬಗ್ಗೆ ಕೂಡ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್.
GBA ಎಲೆಕ್ಷನನ್ನು ಮುಂದಿಟ್ಟುಕೊಂಡು ಜವಾಬ್ದಾರಿಯನ್ನು ಕೊಡಬೇಕು. ಕೇವಲ ಬೆಂಗಳೂರು ನಗರ ಅಭಿವೃದ್ಧಿಯ ಮಾತ್ರ ವಿಚಾರವಲ್ಲ ಇಲ್ಲಿ. GBA ಈಗ 31ರವರೆಗೆ ಏನು ಡೆಡ್ಲೈನ್ ಕೊಟ್ಟಿದ್ದಾರೆ ಆಗಸ್ಟ್, ಅಷ್ಟರ ಒಳಗಡೆಗೆ GBA ಎಲೆಕ್ಷನನ್ನು ನಡೆಸಬೇಕು ಅನ್ನೋದಾದರೆ ಯಾರಿಗೆ ಕೊಟ್ಟರೆ ಒಳ್ಳೆಯದು, ಯಾರಿಗೆ ಕೊಟ್ಟರೆ ಹೆಚ್ಚು ಎಫೆಕ್ಟಿವ್ ಆಗತ್ತೆ ಅನ್ನೋದನ್ನು ಕೂಡ ನಿರ್ಧರಿಸಿ ತೀರ್ಮಾನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಚಿಂತನೆಯನ್ನು ನಡೆಸಿ ಬೆಂಗಳೂರು ಅಭಿವೃದ್ಧಿ, ಹೆಚ್ಚು ಅನುಭವ, ಹಾಗೆ ಆರ್ಥಿಕ ವ್ಯವಸ್ಥೆ ಇದೆಲ್ಲವನ್ನು ಕೂಡ ಸರಿದೂಗಿಸಬೇಕು. ಅನುಭವವೂ ಹೆಚ್ಚಾಗಿರಬೇಕು, ಬೆಂಗಳೂರಿನ ಬಗ್ಗೆ ಸಂಪೂರ್ಣ ನಾಲೆಡ್ಜೂ ಇರಬೇಕು. ಅದು ಇಬ್ಬರು ನಾಯಕರಿಗೂ ಇದೆ. ಅದರ ಜೊತೆಯಲ್ಲಿ ಬೆಂಗಳೂರು ಅಭಿವೃದ್ಧಿಯನ್ನು ಮಾಡಬೇಕು, ಅದು ಸಚಿವರ ಕರ್ತವ್ಯ, ಮಾಡಲೇಬೇಕಾಗತ್ತೆ. ಇದರ ಜೊತೆಗೆ ಆರ್ಥಿಕ ವ್ಯವಸ್ಥೆಯನ್ನು ಸರಿದೂಗಿಸಿಕೊಂಡು, ಅಂದರೆ ಬಜೆಟಲ್ಲಿ ಆರ್ಥಿಕವಾಗಿ ಸ್ವಲ್ಪ ಆಚೀಚೆ ಆದರೂ ಸರಿದೂಗಿಸಿಕೊಂಡು ಅಭಿವೃದ್ಧಿಯಲ್ಲಿಯೂ ಕೊರತೆಯಾಗದಂತೆ, ಹಾಗೆ ಮುಂಬರುವ ದಿನಗಳಲ್ಲಿ ಪಕ್ಷಕ್ಕೂ ಸರ್ಕಾರಕ್ಕೂ ಡ್ಯಾಮೇಜ್ ಆಗದಂತೆ, ಇಮೇಜ್ಗೆ ಧಕ್ಕೆ ಬಾರದಂತೆ ಮುನ್ನಡೆಸಿಕೊಂಡು ಹೋಗಬೇಕು. ಇದೆಲ್ಲವನ್ನು ಕೂಡ ಪರಿಗಣಿಸಿ ಯಾರಿಗೆ ತೆಗೆದುಕೊಳ್ಬೇಕು ಅನ್ನೋದರ ಬಗ್ಗೆ, ಯಾರಿಗೆ ಈ ಹೊಣೆಯನ್ನು ಕೊಡಬೇಕು ಅಂಥೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.